ಲೇ ತಗಡೆ ಮಗ ನೆಕ್ಸ್ಟ್ ಏನ್ ಪ್ಲಾನ್ಸ್? ಅದೇ ಮಗ IAS ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಅದಕ್ಕೆ ಒಂದು ಒಳ್ಳೆ ಕೋಚಿಂಗ್ ಸೆಂಟರ್ ಹುಡುಕ್ತಾ ಇದ್ದೀನಿ. ನಮ್ಮ ಏರಿಯಾದಲ್ಲಿ ಹೊಸ ಕೋಚಿಂಗ್ ಸೆಂಟರ್ ಓಪನ್ ಆಗಿದೆ, ಅಲ್ಲೇ ಹೋಗಿ ಟ್ರೈ ಮಾಡ ಮಗ. ಸರಿ ಮಗ. ಇದು ಇಡೀ ಕರ್ನಾಟಕವೇ ಖುಷಿ ಪಡುವ ಸುದ್ದಿ. ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನುವ ಮಾತಿನಂತೆ ಇಲ್ಲೊಬ್ಬ ಬಡ ವಿದ್ಯಾರ್ಥಿ ಕಷ್ಟಪಟ್ಟು ಓದಿ IAS ನಲ್ಲಿ ಭಾರತಕ್ಕೆ 3ನೇ ರ್ಯಾಂಕ್ ಬಂದಿದ್ದಾನೆ. ಸರ್ 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 ನನ್ ತಗೊಳ್ಳಿ ಸರ್ ಇಂಟರ್ವ್ಯೂ. ನಾನು ರಾಹುಲ್ ಅವ್ರ ಬಗ್ಗೆ. ಹೋಗಯ್ಯ ತಗೆ. ಪ್ಲೀಸ್ ಪ್ಲೀಸ್ ನನ್ನ ಇಂಟರ್ವ್ಯೂ. ಅಯ್ಯೋ ಹೋಗಯ್ಯ ತಗೆ. ಅಯ್ಯೋ ನನ್ ಮಾತನ್ನ ಯಾರೋ ಕೇಳಿಸ್ಕೊಳ್ತಲ್ವಲ್ಲ, ಅವನ ಹತ್ರ ಹೋಗೋಣ. ಸರ್ ಆಕ್ಚುಲಿ ರಾಹುಲ್ IAS ಪಾಸ್ ಆಗಿತ್ತೆ ನನ್ನಿಂದ. ನಾನ್ ಸಜೆಸ್ಟ್ ಮಾಡಿರೋ ಕೋಚಿಂಗ್ ಸೆಂಟರ್ ಹೋಗಿದ್ಕೇನೆ ಅವನು ರ್ಯಾಂಕ್ ಬಂದಿರೋದು. ಏನಂತೀರಾ? ಏಯ್, ಏನೋ ನ್ಯೂಸ್ ಚಾನೆಲ್ ನಲ್ಲಿ ಬೊಗಳುತ್ತಾ ಇದ್ದಲ್ಲ, ನಿಜಾನೇ ಅಲ್ವಾ ಬೊಗಳಿತ್ತು? ಲೇ ತಗಡೆ, ನಾನ್ ಕಷ್ಟಪಟ್ಟು ಓದಿದ್ಕೆ ಕಣೋ ರ್ಯಾಂಕ್ ಬಂದಿದ್ದು. ಹೌದು ಗುರು, ನಾನ್ ತಗಡೆ. ಆದ್ರೆ ಫ್ರೆಂಡ್ಸ್ಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಡ್ರೋನ್ ಪ್ರತಾಪ್ನ ನೋಡಿ ಕಲಿ. ಪ್ರತಾಪ್ಗೂ ನಮ್ಗೂ ಏನೋ ಸಂಬಂಧ? ನೋಡು ನನ್ ಜಾತಿ ಬಗ್ಗೆ ಮಾತಾಡ್ಬೇಡ, ಸರಿ ಇರಲ್ಲ. ನಾನ್ ಯಾವಾಗ್ಲೂ ಜಾತಿ ಬಗ್ಗೆ ಮಾತಾಡ್ದೆ, ಅಷ್ಟಕ್ಕೂ ನಂದು ನಿಂದು ಒಂದೇ ಜಾತಿ ಅಲ್ವೇನೋ? ಛೇ, ಜಾತಿನೂ ವರ್ಕೌಟ್ ಆಗ್ತಿಲ್ಲ. ಏಯ್, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಕ್ ಬರಬೇಡ. ನಾನ್ ಯಾವಾಗ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ದೆ.